ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ನಿಂದ ಇಂಟರ್ನ್ಯಾಷನಲ್ ಇಂದಿರಾ ಗಾಂಧಿ ಏರ್ಪೋರ್ಟಿಗೆ ರೀಚ್ ಆಗ್ಲಿಕ್ಕೆ ನಮಗೆ 40 ಮಿನಿಟ್ಸ್ ಟೈಮ್ ಆಯ್ತು ರೀ. ಸೊ ಲಾಸ್ಟ್ ವ್ಲಾಗ್ ಒಳಗೆ ನಾನು ಟ್ರೈನ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾರ್ಯಾರೆಲ್ಲ ಆ ವ್ಲಾಗ್ ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಬರ್ರಿ, ಯಾಕಂದ್ರೆ ಈ ವ್ಲಾಗ್ ಆ ವಿಡಿಯೋದ ಕಂಟಿನ್ಯೂಷನ್ ಪಾರ್ಟ್ ಆಗಿರ್ತದೆ. ವಿತ್ ಹೆವಿ ಲಗೇಜ್ ನಾವು ಏರ್ಪೋರ್ಟ್ ಒಳಗೆ ಎಂಟರ್ ಆದವು ರೀ. ವೆಬ್ ಚೆಕಿನ್ ಎಲ್ಲ ಮೊದಲೇ ಮಾಡಿ ಮುಗಿಸ್ಕೊಂಡಿದ್ವಿ. ಡ್ಯೂ ಟು ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ ಇಂಡಿಗೋ ಫ್ಲೈಟ್ಸ್ ಕ್ಯಾನ್ಸಲ್ ಆಗ್ಲಿಕ್ಕತ್ತಿತ್ತು, ಆಮೇಲೆ ಡಿಲೇ ಆಗ್ಲಿಕ್ಕತ್ತಿತ್ತು. ಹಿಂಗಾಗಿ ಒಂದ್ಸತಿ ಕನ್ಫರ್ಮ್ ಮಾಡಿಕೊಂಡು ಇಂಡಿಗೋ ಸೆಕ್ಷನ್ಗೆ ಹೋಗಿ ಬೋರ್ಡಿಂಗ್ ಪಾಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬ್ಯಾಗ್ಸ್ನೆಲ್ಲ ಚೆಕ್ ಮಾಡಿ ಬ್ಯಾಗ್ಸ್ ಎಲ್ಲ ಡ್ರಾಪ್ ಮಾಡಿದ್ವಿ ರೀ. ಸೊ ಫ್ರೀ ಆದ್ವಿ. ಹೆವಿ ಲಗೇಜ್ ಜೊತೆ ಟ್ರಾವೆಲ್ ಮಾಡೋದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವು ಸೆಕ್ಯೂರಿಟಿ ಚೆಕ್ ಇನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಬೈ 2:30 ಅನ್ನೋತ್ತಿಗೆ ನಮ್ಮೆಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಗಿತ್ತು ರೀ. ಸೊ ನಮ್ಮ ಫ್ಲೈಟ್ ಬಂದುಬಿಟ್ಟು ಅರ್ಲಿ ಮಾರ್ನಿಂಗ್ 5:50 ಇತ್ತು ಬೋರ್ಡಿಂಗ್ ಹತ್ತಿರದ. ಹೀಗಾಗಿ ಇನ್ನೂ ಟೈಮ್ ಇತ್ತು ಅಂಥೇಳಿ ಏರ್ಪೋರ್ಟ್ನ ಹಂಗೆ ಸುತ್ತಾಡ್ಕೊಂಡು ಬರ್ಲಿಕ್ಕೆ ಹೋದ್ವಿ ರೀ. ಸೊ ನೋಡ್ಬೋದು ನಿಮಗೆಲ್ಲ ಶಾಪಿಂಗ್ ಎಷ್ಟು ಆಪ್ಷನ್ ಅದ ಅಂಥೇಳಿ. ನಾನು ಇಲ್ಲಿ ಒಂದು ಬುಕ್ನ ಪರ್ಚೇಸ್ ಮಾಡಿದೆ ರೀ. ಆಮೇಲೆ ಮಮ್ಮಿಗೆ ನಾನು ಇದು ತೋರಿಸ್ಲಿಕ್ಕತ್ತಿದ್ದೆ ದಾಮಿಲಾನು. ಲಾಸ್ಟ್ ಟೈಮ್ ನಾನು ಬರಬೇಕಾದ್ರೆ ಬೆಲ್ಗಮ್ಕ ಇಲ್ಲಿಂದ ಒಂದು ಬ್ಯಾಗ್ ಪರ್ಚೇಸ್ ಮಾಡಿದ್ದೆ ರೀ. ಸೊ ಆ ಬ್ಯಾಗ್ ನನ್ನ ಜೊತೆ ಕ್ಯಾರಿನೂ ಮಾಡಿದ್ದೆ. ನಾನು ಪರ್ಚೇಸ್ ಮಾಡಿದ ಬುಕ್ ಹೆಸರು ಬಂದುಬಿಟ್ಟು ಆಫ್ ಸಿಂಧೂರ್ ಅಂಥೇಳಿ. ಸೊ ನೋಡ್ಬೇಕಾದ್ರೆ ಅದನ್ನು ರೀಡ್ ಮಾಡ್ಬೇಕಂತ ಭಾಳ ಇಂಟ್ರೆಸ್ಟ್ ಅದ ನಂಗೆ. ನೆಕ್ಸ್ಟ್ ನಾವು ಮುಂದೆ ಬಂದಾಗ ಅಲ್ಲಿ ಸೂರ್ಯ ನಮಸ್ಕಾರ ಬಗ್ಗೆ ಏನೋ ಬರ್ತಿದ್ರು, ಅದನ್ನು ನೋಡಿದ್ವಿ. ಆಮೇಲೆ ವಿತ್ ಪೋಸ್ ಅದನ್ನ ಕರೆಕ್ಟ್ ವೇವ್ ಒಳಗೆ ಹೆಂಗೆ ಸೂರ್ಯ ನಮಸ್ಕಾರ ಮಾಡ್ಬೇಕಂತೇಳಿ ಇಲ್ಲಿ ಸ್ಟ್ಯಾಚ್ಯೂಸ್ ಇದ್ದರ್ರಿ, ಅದನ್ನು ಮಮ್ಮಿ ನೋಡ್ಲಿಕ್ಕತ್ತಿದ್ಲು. ಸೊ ಅದನ್ನೆಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡಬೇಕಲ್ಲ, ಹೀಗಾಗಿ ನಾವು ಫುಡ್ ಕೋರ್ಟಿಗೆ ಹೋದ್ವಿ ರೀ. ರೈಲ್ವೆ ಫುಡ್ ಬಿಲ್ಕುಲ್ ಭೀ ಇಷ್ಟ ಆಗಿರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಫುಡ್ ಕೋರ್ಟ್ ಒಳಗೆ ಏನಾದರೂ ನೋಡೋಣ ಅಂತ ಬಂದ್ವಿ ರೀ. ಸೊ ನೋಡ್ಬೋದು ಇಲ್ಲಿ KFC ಎಲ್ಲ ಆಲ್ಮೋಸ್ಟ್ ಎಲ್ಲ ಓಪನ್ ಇತ್ತು, ಯಾವುದೂ ಶಾಪ್ ಕ್ಲೋಸ್ ಇರಲಿಲ್ಲ. ರುದ್ರಗ ಮಧ್ಯೆ ಮಧ್ಯೆ ನಿದ್ದೆ ಬರ್ಲಿಕ್ಕತ್ತಿತ್ತು ರೀ. ಸೊ ನನ್ನ ಹತ್ರ ಸ್ವಲ್ಪ ಮಲ್ಕೊಂಡ. ಆಮೇಲೆ ಅರ್ಜುನ್ ಅಂತೂ ಮಮ್ಮಿ ಜೊತೆ ಆಟ ಆಡ್ಲಿಕ್ಕತ್ತಿದ್ದ. ನಾವೆಲ್ಲ ಕಡೆ ನೋಡಿ ಬಂದಾಗ ಕುಶಲ್ ತಮಗೋಸ್ಕರ ಒಂದು ಅಮೃತ್ಸರಿ ಥಾಲಿನ ಆರ್ಡರ್ ಮಾಡಿದ್ರಿ. ಆಮೇಲೆ ರುದ್ರಂತೂ ಡೋನಟ್ ಬೇಕಂತೇಳಿ ಕರ್ಕೊಂಡು ಬಂದ. ಸೊ ಹೀಗಾಗಿ ನಾವು ಅವ್ನಿಗೊಂದು ಡೋನಟ್ ಆಮೇಲೆ ಒಂದು ಕ್ರಾಸೋ ಕೊಡಿಸ್ತೀರಿ. ಸೊ ಅವನು ತಿಂದ. ಆಮೇಲೆ ಕುಶಲ್ ಅವರು ಅವರ ಡಿನ್ನರ್ ಮುಗಿಸಿದ್ರು. ಲೇಟ್ ನೈಟ್ 3 o'clock ಯಾರು ತಿಂತಾರಂತೇಳಿ ನಾನು ಮಮ್ಮಿ ಏನೂ ತಿಂದಿರಲಿಲ್ಲ. ಸೊ ಕುಶಲ್ ಅವರು ಜಾಮೂನ್ ಅಷ್ಟು ನಂಗೆ ಕೊಟ್ಟರ್ರಿ. ಸೊ ಅದನ್ನು ಜಾಮೂನ್ ನಾನು ತಿಂದೆ. ಆಮೇಲೆ ಸ್ವಲ್ಪ ಹೊತ್ತು ರುದ್ರ ಮತ್ತು ಅರ್ಜುನ ಆಟ ಆಡಿದ್ರು. ರುದ್ರ ಇಲ್ಲಿ ಡಾನ್ಸ್ ಮಾಡಿ ತೋರಿಸ್ಲಿಕ್ಕತ್ತಿದ್ರಿ ನನಗೆ, ನೋಡ್ಬೋದು ನೀವು. ಎಲ್ಲ ಆಗೋ ಹೊತ್ತಿಗೆ 4 o'clock ಆಗಿತ್ತು ರೀ. ಆಮೇಲೆ ನಮಗೆ ಮೆಸೇಜ್ ಬಂತು, ಇಂಡಿಗೋ ಫ್ಲೈಟ್ ಡೆಲ್ಲಿ ಟು ಬೆಲ್ಗಮ್ 1 hour ಲೇಟ್ ಅದ ಅಂಥೇಳಿ. ಭಾಳ ಬೇಜಾರಾಯ್ತು ರೀ. ಯಾಕಂತಂದ್ರೆ ನಾವು ವೇಟ್ ಮಾಡ್ಲಿಕ್ಕತ್ತಿದ್ದೆ, ಮಕ್ಳು ಎರಡೂ ಮಲ್ಕೊಂಡಿರಲಿಲ್ಲ. ರುದ್ರ ಅಟ್ಲೀಸ್ಟ್ ನಡ್ಕೊಂಡು 10 ಮಿನಿಟ್ಸ್ ನ್ಯಾಪ್ ತೊಗೊಳಿಕತ್ತಿದ್ದ. ಬಟ್ ಅರ್ಜುನ್ ಅಂತೂ ಬಿಲ್ಕುಲ್ಲು ಮಲ್ಕೊಂಡಾಗಿದ್ರಿ. ಸೊ ನಾವೇನು ಮಾಡಿದ್ವಿ, ಗೇಟ್ ನಂಬರ್ 30 ಕಡೆ ಬಂದು ವೇಟ್ ಮಾಡ್ಕೊತ ಕುಂತ್ವಿ. ಗೇಟ್ ನಂಬರ್ 30ಗೆ ರೀಚ್ ಆಗಿ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿಕ್ಕೆ ಟ್ರೈ ಮಾಡಿದೆ ರೀ. ಆಬ್ವಿಯಸ್ಲಿ ನಿದ್ದೆ ಅಂತೂ ಹತ್ತಲಿಲ್ಲ. ರುದ್ರ ಗ್ಲಾಸ್ ಒಳಗಿಂದ ಯಾವ ಏರ್ಕ್ರಾಫ್ಟ್ ಲ್ಯಾಂಡ್ ಆಗ್ಲಿಕ್ಕತ್ತದ, ಯಾವ ಟೇಕ್ ಆಫ್ ಮಾಡ್ಲಿಕ್ಕತ್ತದ ನೋಡ್ಕೊಂತ ಟೈಮ್ ಪಾಸ್ ಮಾಡ್ಲಿಕ್ಕತ್ತದ. ಆಮೇಲೆ ಪದೇ ಪದೇ ಹೋಗಿ ಆ ಸ್ಕ್ರೀನ್ ಮೇಲೆ ಬೆಲ್ಗಮ್ ಫ್ಲೈಟದ ಟೈಮಿಂಗ್ ಚೆಕ್ ಮಾಡಿ ಬಂದು ನಂಗೆ ಹೇಳಿಕತ್ತಿದ್ದ. ಮುಂಜಾನೆ 5:30 ಆಗಿತ್ತು ರೀ. ಸೊ ನನಗೆ ಚಹಾ ಕುಡಿಬೇಕು ಅಂತ ಅನ್ಸ್ಲಿಕ್ಕತ್ತಿತ್ತು. ಸೊ ಚಾಯೋಸ್ ಒಳಗೆ ನಾನು ಟ್ರೈ ಮಾಡ್ತೀನಿ, ಎವ್ರಿ ಟೈಮ್ ಟೀ ನಾನು ಅಲ್ಲೇ ಕುಡಿಯೋದ್ರಿ. ಬಟ್ ಈ ಸತಿ ನನಗೆ ಭಾಳ ಬೇಜಾರಾಯಿತು. ಯಾಕಂದ್ರೆ ಚಾಯೋಸ್ ಯಾವಾಗಿಂದ ಪ್ರೀಮಿಕ್ಸ್ ಚಾಯ್ ಕೊಡ್ಲಿಕ್ಕತ್ತಾರಂತ ಗೊತ್ತಾಗಲಿಲ್ಲ. ಸೊ ಇಬ್ಬರು ಮಂದಿ ಇರಲಿ ಅಂತ ಬೇರೆ ಆಪ್ಷನ್ ಇರಲಿಲ್ಲ. ಹಿಂಗಾಗಿ ಪ್ರೀಮಿಕ್ಸ್ ಚಾಯ್ನ ಕುಡಿದ್ವಿ ರೀ. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುಂದಷ್ಟೊತ್ತರೊಳಗೆ ಬೋರ್ಡಿಂಗ್ ಅನೌನ್ಸ್ ಆಯಿತು. ಸೊ 7:10ಗೆ ನಮ್ಮ ಬೋರ್ಡಿಂಗ್ ಸ್ಟಾರ್ಟ್ ಆಗಿತ್ತು ರೀ. ಹೀಗಾಗಿ ನಾವು 7:10ಗೆ ಫ್ಲೈಟ್ನ ಬೋರ್ಡ್ ಮಾಡಿದ್ವಿ ಫೈನಲಿ. ಹೆದರಿಕೆ ಇತ್ರಿಪ್ಪ ಎಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗ್ತದ ಅಂಥೇಳಿ. ಸೊ ಅಂತೂ ಇಂತೂ ನಾವು ಫ್ಲೈಟ್ ಬೋರ್ಡ್ ಮಾಡಿದ್ವಿ. ಒಳಗೆ ಹೋದ ತಕ್ಷಣ ಆಬ್ವಿಯಸ್ಲಿ ರುದ್ರ ವಿಂಡೋ ಸೀಟ್ ಒಳಗೆ ಸಲುವಾಗಿ ಜಗಳ ಮಾಡ್ಲಿಕ್ಕತ್ತಿದ್ದ. ನಾನು ಅಂದೆ ಓಕೆ ನೀನು ವಿಂಡೋ ಸೀಟ್ ಒಳಗೆ ಕೂಡ್ರು ಅಂಥೇಳಿ. ಮಮ್ಮಿ ನಾನು ರುದ್ರ ಒಂದು ಕಡೆ ಕುಂತಿದ್ವಿ. ಆಮೇಲೆ ಕುಶಲ್ ಅವರು ನಮ್ದು 2 ಸೀಟ್ ಬಿಟ್ಟು ಬ್ಯಾಕ್ ಸೈಡ್ ಕುಂತಿದ್ದರ್ರಿ. ಅಷ್ಟೊತ್ತಿಗೆ ರುದ್ರ ಫ್ಲೈಟ್ ಬೋರ್ಡ್ ಆಗಿಂದನ ಮಲ್ಕೊಂಬಿಟ್ಟ. ಆಮೇಲೆ ಅರ್ಜುನನು ಮಲ್ಕೊಂಡರಿ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಫ್ಲೈಟ್ ಟೇಕ್ ಆಫ್ ಆದಮೇಲೆ ಒಂದು 10 ಮಿನಿಟ್ಸ್ ಆದಮೇಲೆ ನೋಡ್ಬೋದು ನೀವು ಎಷ್ಟು ಚಂದ ವ್ಯೂ ಕಾಣಿಸ್ಲಿಕ್ಕತ್ತಿತ್ತು ಅಂಥೇಳಿ. ಅರ್ಲಿ ಮಾರ್ನಿಂಗ್ ಸನ್ರೈಸ್ ಟೈಮ್ ಒಳಗೆ ಭಾಳ ಚಂದ ವ್ಯೂ ಕಾಣಿಸ್ಲಿಕ್ಕತ್ತಿತ್ತು ರೀ. ಈ ನಮ್ಮ ಜರ್ನಿ ಒಳಗೆ ಮೀಲ್ಸ್ ಇನ್ಕ್ಲೂಡೆಡ್ ಇತ್ತು. ಹೀಗಾಗಿ ಅವ್ರು ನಮ್ಗೆ ಫಸ್ಟ್ 3 ಗುಡಿ ಬ್ಯಾಗ್ಸ್ ಕೊಟ್ಟಿದ್ದರು ರೀ. ಆಮೇಲೆ 3 ಸ್ಯಾಂಡ್ವಿಚ್ ಕೊಟ್ಟಿದ್ದರು. ಗುಡಿ ಬ್ಯಾಗ್ಸ್ ಒಳಗೆ ಒಂದು ಸ್ನ್ಯಾಕ್ ಐಟಮ್ ಇತ್ತು, ಕಾರ್ನ್ ಕೋನ್ಸ್ ಅಂಥೇಳಿ. ಆಮೇಲೆ ಇನ್ನೊಂದು ಡೇಟ್ಸ್ ಆ್ಯಂಡ್ ನಟ್ಸ್ದು ಒಂದು ಚಾಕ್ಲೇಟ್ ಕೊಟ್ಟಿದ್ದರು ರೀ. ಬೇವ್ರೇಜಸ್ ಒಳಗೆ ಒಂದು ಜ್ಯೂಸ್ ಕೊಟ್ಟಿದ್ದರು ರೀ, ಆಮ್ರಸ್ ಅಂತಂಥೇಳಿ. ನನಗಂತೂ ಈ ಚಾಕ್ಲೇಟ್ ಸ್ಪೆಷಲಿ ಭಾಳ ಲೈಕ್ ಆಯಿತು. ಡೇಟ್ಸ್ ಆ್ಯಂಡ್ ನಟ್ಸ್ ಕಾಂಬಿನೇಷನ್ ಭಾಳ ಚಲೋ ಟೇಸ್ಟ್ ಕೊಡ್ಲಿಕ್ಕತ್ತಿತ್ತು ರೀ. ಸೊ ಸ್ಯಾಂಡ್ವಿಚ್ ತಿಂದ್ವಿ. ಅಂತೂ ಇಂತೂ ನಮ್ದು 2 hour 10 minutes ಜರ್ನಿ ಮುಗಿಸ್ಕೊಂಡು ನಾವು ಫೈನಲಿ ನಮ್ಮ ಬೆಳಗಾವಿಗೆ ಬಂದ ಲ್ಯಾಂಡ್ ಆದ್ವಿ ರೀ. ಆ ಖುಷಿನ ಬೇರೆ. ನನ್ನ ಮಗ ಅಂತೂ ರುದ್ರ ಭಾಳ ಖುಷಿದ್ರಿ. ನೋಡ್ಬೋದು ನೀವು, ಅವ ನಮ್ಮ ಬೆಳಗಾವಿ ಬಂತು ಅಂತ.
ಫ್ಲೈಟ್ ಒಳಗೆ ಕೂಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅವ. ಸೊ ನೋಡ್ಬೋದು ನಮ್ಮ ಬೆಳಗಾವಿ ಏರ್ಪೋರ್ಟ್. ಅಂತೂ ಇಂತೂ ನಮ್ಮ ಬೆಳಗಾವಿಗೆ ಬಂದು ಮುಟ್ಲಿಕ್ಕೆ ನನಗೆ 6 ತಿಂಗಳು ಲಾಂಗ್ ವೇಟ್ ಮಾಡಬೇಕಾಗಿತ್ತು ರೀ. ಸೊ ನಾವು ಜಲ್ದಿ ಕೆಳಗಡೆ ಬಂದ್ವಿ. ಬೆಳಗಾವಿ ಒಳಗೆ ನೋಡ್ರಿ ಟರ್ಮಿನಲ್ 2 ಕನ್ಸ್ಟ್ರಕ್ಷನ್ ಹೆಂಗೆ ನಡೆದದ ಅಂಥೇಳಿ ಭಾರಿ ಡೆವಲಪ್ ಆಗೈತೆ ರೀ ನಮ್ಮೂರು. ಏರ್ಪೋರ್ಟಿಂದ ನಮ್ಮನ್ನು ರಿಸೀವ್ ಮಾಡೋಕೆ ಅಕ್ಕ ಮತ್ತು ಮಾಮ ಆಲ್ರೆಡಿ ಬಂದು ವೇಟ್ ಮಾಡ್ಲಿಕ್ಕತ್ತಿದ್ದರ್ರಿ. ಸೊ ರುದ್ರಂತೂ ಅವ್ರು ನೋಡಿದ ಖುಷಿಗೆ ಬ್ಯಾಗ್ಸ್ನ ಕಲೆಕ್ಟ್ ಮಾಡೋಷ್ಟು ಪೇಷನ್ಸ್ ಅವನ ಕಡೆ ಇರಲಿಲ್ಲ. ಅವ್ರು ನೋಡ್ದವನ್ನ ಹೊರಗಡೆ ಓಡ್ಕೊಂತ ಹೋದ. ಇವರೇ ನೋಡ್ರಿ ನಮ್ಮ ಅಕ್ಕ ಮತ್ತು ಮಾಮ. ನಾವೆಲ್ಲರೂ ಫಸ್ಟಿಗೆ ಅವ್ರ ಮನೆಗೆ ಹೊಂಟೇವ್ರಿ. ಯಾಕಂಥೇಳಿ ನಿಮಗೆ ಅಪ್ಕಮಿಂಗ್ ವೀಡಿಯೋಸ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡ್ಬೋದು ರುದ್ರ ಹೋಗಿ ಅವ್ರನ್ನ ಹಗ್ ಮಾಡ್ದ. ಬಟ್ ಅರ್ಜುನ ರಿಯಾಕ್ಷನ್ ಗೊತ್ತಾಗ್ಲಿಲ್ಲ ರೀ. ಭಾಳ ಕನ್ಫ್ಯೂಸ್ ಒಳಗಿದ್ರವ ಅರ್ಜುನ. ಸೊ ಫೈನಲಿ ನಾವು ನಮ್ಮ ಬ್ಯಾಗ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಬಂದು ಎಲ್ಲರಿಗೂ ಹಾಯ್ ಹೆಲೋ ಅಂತ ಹೇಳಿ ಅಕ್ಕನ ಮನೆ ಕಡೆ ಪ್ರಯಾಣ ಬೆಳೆಸಿದ್ವಿ ರೀ. ಆಫ್ಟರ್ ಅ ಲಾಂಗ್ ವೇಟ್ ರೀ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಭೇಟಿಯಾಗೋ ಖುಷಿನ ಬೇರೆ ರೀ. ಎಲ್ಲರೂ ಭಾಳ ಎಮೋಷ್ನಲ್ ಆಗಿದ್ವಿ. ಆ್ಯಕ್ಚುಲಿ ನಾನು ಕ್ಯಾಪ್ಚರ್ ಮಾಡಲಿಲ್ಲ ಜಾಸ್ತಿ. ಅಕ್ಕ ನೋಡ್ರಿ ಎಷ್ಟು ಖುಷಿ ಅದಾಳ ಅಂಥೇಳಿ. ಆಮೇಲೆ ಎಲ್ಲರೂ ಮನೆ ಕಡೆ ಹೊಂಟ್ವಿ ರೀ. ಏರ್ಪೋರ್ಟಿಂದ ಅಕ್ಕನ ಮನೆ ಜಾಸ್ತಿ ಡಿಸ್ಟೆನ್ಸ್ ಇಲ್ಲ, ಓನ್ಲಿ 10 ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೇ ಇತ್ತು ರೀ. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ಅಕ್ಕನ ಮಗಳು ಜಾನು ಬರ್ತಾಳಂತ ಹೇಳ್ರಿ ಏರ್ಪೋರ್ಟ್ಗೆ. ಯಾಕಂದ್ರೆ ಅವಳಿಗಂತೂ ಅರ್ಜುನ್ ಅಂದ್ರೆ ಪಂಚಪ್ರಾಣ. ಅರ್ಜುನ್ ಹುಟ್ಟಿದಾಗಿಂದನೂ ಇಲ್ಲಿ ಒನ್ ಡೇ ಹಿಂಗಿಲ್ಲ ಅವಳು ಫೋನ್ ಹಚ್ಚಿ ಮಾತಾಡಿಲ್ಲ ಅಂಥೇಳಿ. ನಾನು ಎಲ್ಲೇ ಇದ್ದರೂ ವೀಡಿಯೋ ಕಾಲ್ ಮಾಡ್ತಾಳೆ, ಅವನ ಜೊತೆ ತಾಸು ಮಾತಾಡ್ತಾಳ್ರಕ್ಕಿ. ಸೊ ಫೈನಲಿ ಅಂತೂ ಇಂತೂ ನಮ್ಮ ಅಕ್ಕನ ಮನೆ ಬಂತ್ರಿ. ಇಡೀ ರಾತ್ರಿ ನಿದ್ದೆ ಇರಲಿಲ್ಲ. ಯಾವಾಗಾದರೂ ಒಂದು ಸತಿ ಮನೆಗೆ ಹೋಗಿ ಫ್ರೆಶ್ನಪ್ ಆಗಿ ಮಲ್ಕೊಂಡ್ರೆ ಸಾಕಾಗಿತ್ತು ನಮಗೆ. ಸೊ ಇವತ್ತಿಗಿಷ್ಟೇ ರೀ. ಅಪ್ಕಮಿಂಗ್ ವೀಡಿಯೋಸ್ ನಾನು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ನನ್ನ ಫುಲ್ ಫ್ಯಾಮಿಲಿ ಟೂರ್ ನನ್ನ ಜೊತೆ ಶೇರ್ ಮಾಡ್ತೀನಿ. ಇನ್ನು ಮುಂದೆಲ್ಲ ಫ್ಯಾಮಿಲಿ ವ್ಲಾಗ್ಸ್ ಬರ್ತಾ ಇರ್ತಾವೆ. ಸೊ ಸ್ಟೇ ಟ್ಯೂನ್ಡ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.